ದರ್ಶನ್ ದುಷ್ಕೃತ್ಯಕ್ಕೆ ವಿಜಯಲಕ್ಷ್ಮಿಗೆ ಸಂಕಟ. ರೇಣುಕಸ್ವಾಮಿ ಕೊಲೆ ಕೇಸ್, ಪತ್ನಿ ವಿಚಾರಣೆ. ಹೆಬ್ಬಾತು ಕೇಸ್ A1. ಈ ಕೇಸ್ನಲ್ಲಿ ಪಾತ್ರವೇನು? ಇದೆ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ಧರ್ಮ ಪತ್ನಿ ಸಂಕಟ. ದರ್ಶನ್ ಮಾಡಿರೋ ಹೀನಾಯ ಕೆಲಸಕ್ಕೆ ಕೈ ಹಿಡಿದ ಧರ್ಮ ಪತ್ನಿ ವಿಜಯಲಕ್ಷ್ಮಿ ನೋವು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ. ಗೆಳತಿಯ ಜೊತೆಯಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇತ್ತ ವಿಜಯಲಕ್ಷ್ಮಿ ಠಾಣೆ, ಮನೆ, ಕೋರ್ಟು ಅಂತ ಸುತ್ತಾಡ್ತಾ ಇದ್ದಾರೆ. ಅಲ್ಲದೆ ಲಾಯರ್ ಜೊತೆ ಸಂಪರ್ಕದಲ್ಲಿ ಇದ್ದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಹಾಗಿದ್ರೆ ದರ್ಶನ್ ಅವರ ಈ ಕೊಲೆ ಕೇಸ್ನಲ್ಲಿ ವಿಜಯಲಕ್ಷ್ಮಿ ಅವರ ಪಾತ್ರವೇನು? ದರ್ಶನ್ ಇರೋ ಠಾಣೆಗೆ ವಿಜಯಲಕ್ಷ್ಮಿ ಬಂದಿದ್ದು ಯಾಕೆ? ಕೊಲೆಯ ದಿನ ದರ್ಶನ್ಗೆ ಸೇರಿದ ವಸ್ತುಗಳು ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದು ಯಾಕೆ? ತೋರಿಸ್ತೀವಿ ನೋಡಿ. ಈತ ಸ್ಯಾಂಡಲ್ವುಡ್ನ ಬ್ಯಾಡ್ ಬಾಯ್, ಈಕೆ ಆತನ ಧರ್ಮ ಪತ್ನಿ. ದರ್ಶನ್ನ ಕಟ್ಟಿಕೊಂಡಾಗಿನಿಂದ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಮೊದಲು ಹೆಂಡತಿಯನ್ನ ದರ್ಶನ್ ಹೆಚ್ಚಿಗೆ ಪ್ರೀತಿ ಮಾಡ್ತಾ ಇದ್ರು. ಲವ್ ಮ್ಯಾರೇಜ್ ಆಗಿರೋದ್ರಿಂದ ಸಹಜವಾಗಿಯೇ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಆದ್ರೆ ದರ್ಶನ್ಗೆ ಆಸ್ತಿ, ಅಂತಸ್ತು, ಹಣ, ಕೀರ್ತಿ ಎಲ್ಲವೂ ಬರತೊಡಗಿದ್ವು. ದರ್ಶನ್ ವರಸೆ ಬದಲಾಗತೊಡಗಿತ್ತು. ಕಟ್ಟಿಕೊಂಡ ಹೆಂಡತಿ ಬೇಡವಾಗಿದ್ಲು. ಪರಸ್ತ್ರೀ ಸಂಘ ಕೂಡ ಹೆಚ್ಚಾಗಿತ್ತು. ಈಗ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ಒಬ್ಬನನ್ನ ಹೊಡೆದು ಕೊಂದಿರೋ ಆರೋಪದಲ್ಲಿ ದರ್ಶನ್ ಕಂಬಿ ಎಣಿಸುತ್ತಿದ್ದಾರೆ. ಇತ್ತ ದರ್ಶನ್ ಕಂಬಿ ಹಿಂದೆ ಇದ್ರೆ ಅತ್ತ ಕೈ ಹಿಡಿದ ಧರ್ಮ ಪತ್ನಿ ತನ್ನ ಧರ್ಮವನ್ನ ಮಾತ್ರ ಬಿಡುತ್ತಿಲ್ಲ. ಪತಿ ಜೈಲು ಕಂಬಿ ಹಿಂದೆ, ಪತ್ನಿ ಠಾಣೆ ಮುಂದೆ. ಬಂಧನವಾಗಿ 9 ದಿನಗಳ ಬಳಿಕ ಸ್ಟೇಷನ್ಗೆ ಎಂಟ್ರಿ. ಕಟ್ಟಿಕೊಂಡವಳು ಕೊನೆವರೆಗೂ ಅನ್ನೋ ಮಾತನ್ನ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಈ ಮಾತು ಡಿ ಗ್ಯಾಂಗ್ ಸಾರಥಿ ದರ್ಶನ್ ವಿಚಾರದಲ್ಲೂ ಅನ್ಯಾಯವಾಗಿದೆ. ಹೆಂಡತಿಗೆ ಎಷ್ಟೇ ಹೊಡೆಯಲಿ, ಬಡಿಯಲಿ, ಅನ್ಯಾಯ ಮಾಡಲಿ, ಆದ್ರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮನ್ ಬಾಯಲ್ಲಿ ಹೇಳಿ ಕೇಸರಿ. ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಗಂಡನ ಕೈಬಿಟ್ಟಿಲ್ಲ. ಕಷ್ಟ ಕಾಲದಲ್ಲಿ ಗಂಡನ ಜತೆಯಾಗಿ ನಡೆಯುತ್ತಿದ್ದಾರೆ. ಸದ್ಯ ದರ್ಶನ್ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಪೊಲೀಸರು ಕಳೆದ 9 ದಿನಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಡ್ರಿಲ್ ಮಾಡುತ್ತಿದ್ದಾರೆ. ಇತ್ತ ಪತ್ನಿ ವಿಜಯಲಕ್ಷ್ಮಿ ಗಂಡನನ್ನ ಬಿಡಿಸಿಕೊಂಡು ಬರಲು ಕಾನೂನು ಹೋರಾಟ ಮಾಡುತ್ತಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿ 9 ದಿನ ಕಳೆದು ಹೋಗಿದೆ. ಈ 9 ದಿನದಲ್ಲಿ ಪೊಲೀಸರು ಎಲ್ಲ ಆಯಾಮದಲ್ಲಿಯೂ ತನಿಖೆ ನಡೆಸುತ್ತಿದ್ದಾರೆ. A1 ಆರೋಪಿಯಾಗಿರೋ ಪವಿತ್ರ ಗೌಡಳನ್ನ ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಇತ ಪೊಲೀಸರು ವಿಜಯಲಕ್ಷ್ಮಿಯನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ಅಂದಹಾಗೆ ವಿಜಯಲಕ್ಷ್ಮಿಗೂ ಈ ಕೇಸ್ಗೂ ಯಾವುದೇ ಸಂಬಂಧವಿಲ್ಲ. ಆದ್ರೆ ದರ್ಶನ್ ಮಾಡಿರೋ ಒಂದೇ ಒಂದು ಕೆಲಸಕ್ಕೆ ದರ್ಶನ್ ಪತ್ನಿ ಕೂಡ ಠಾಣೆ ಮೆಟ್ಟಿಲು ಏರುವಂತಾಗಿದೆ. ದರ್ಶನ್ ಕೇಸ್ನಲ್ಲಿ ಸೀಸ್ ಆಯಿತು 118 ವಸ್ತು. ಚಪ್ಪಲಿ, ಶೂ, ಕಾರು, ಬೈಕ್ ಎಲ್ಲವೂ ಜಪ್ತಿ. ದರ್ಶನ್ ಕೇಸ್ನಲ್ಲಿ ಪೊಲೀಸರು ತುಂಬಾನೇ ಗಂಭೀರವಾಗಿದ್ದಾರೆ. ಸಿಗುತ್ತಿರೋ ಒಂದೊಂದು ಸಾಕ್ಷ್ಯವನ್ನ ಪೊಲೀಸರು ಬಿಡುತ್ತಿಲ್ಲ. ರೇಣುಕಸ್ವಾಮಿ ಕಿಡ್ನಾಪ್ ಆದಾಗಿನಿಂದ ಕೊಲೆ ಆಗುವ ತನಕ ಏನೆಲ್ಲ ವಸ್ತುಗಳನ್ನ ಬಳಸಲಾಗಿದ್ಯೋ ಎಲ್ಲ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ವಸ್ತುಗಳೇ ರೇಣುಕಸ್ವಾಮಿ ಕೊಲೆಯ ಸಾಕ್ಷಿಗಳಾಗಿವೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹಜರು ಮಾಡಿರುವ ಪೊಲೀಸರು ಈವರೆಗೆ ಪ್ರತಿಯೊಂದು ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಈವರೆಗೆ ಪೊಲೀಸರು ಸುಮಾರು 118 ವಸ್ತುಗಳನ್ನ ಸೀಸ್ ಮಾಡಿರುವುದು ಅಚ್ಚರಿಗೆ ಕಾರಣವಾಗಿದೆ. ಸೀಸ್ ಆದ ವಸ್ತುಗಳ ಬಗ್ಗೆ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾದ ಪ್ರಕರಣದಲ್ಲಿ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡುಬಂದ ವಸ್ತುಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಮಾಡುವಾಗ ಬಳಸಿದ್ದ ವಸ್ತುಗಳು, ಆರೋಪಿಗಳು ಧರಿಸಿದ್ದ ಬಟ್ಟೆ, ಶೂ, ಚಪ್ಪಲಿ, ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಈವರೆಗೆ ಜಪ್ತಿ ಮಾಡಿದ ಮಾಲುಗಳ ಸಂಖ್ಯೆ 118ಕ್ಕೆ ಏರಿಕೆಯಾಗಿದೆ. ಈ ವಸ್ತುಗಳೇ ಪ್ರಮುಖವಾದ ಸಾಕ್ಷ್ಯಗಳಾಗಿದ್ದು, ರಿಮಾಂಡ್ ಕಾಪಿಯಲ್ಲಿ ಸಂಗ್ರಹಿಸಿದ ಸಾಕ್ಷಿಗಳ ವಿವರಗಳನ್ನ ಪೊಲೀಸರು ದಾಖಲಿಸಿದ್ದಾರೆ. ಈ ಸಂಬಂಧ ವಿಜಯಲಕ್ಷ್ಮಿ ಠಾಣೆ ಮೆಟ್ಟಿಲೇರಿದ್ದಾರೆ. ಅಂದ ಹಾಗೆ ವಿಜಯಲಕ್ಷ್ಮಿ ಠಾಣೆ ಮೆಟ್ಟಿಲು ಏರೋದಕ್ಕೆ ಕಾರಣ ದರ್ಶನ್ ಬಟ್ಟೆಗಳು. ಕೃತ್ಯದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿವೆ. ಹೀಗಾಗಿ ವಿಜಯಲಕ್ಷ್ಮಿಗೂ ವಿಚಾರಣೆ ಸಂಕಟ ಎದುರಾಗಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ವಿಚಾರಗಳು ಅಂತ ಹೇಳಿದರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳನ್ನು ಸೀಸ್ ಮಾಡಲಾಗಿದೆ ಅನ್ನುವಂಥದ್ದು. ಈಗ ನಾವು ಮೊನ್ನೆ ಎಲ್ಲವೂ ಕೂಡ ಹೇಳ್ತಿದ್ವಿ, ಹಲವಾರು ಕಡೆ ರಕ್ತದ ಕಲೆಗಳು ಇದ್ದಂತಹ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಲಾಗಿದೆ ಅನ್ನುವಂಥದ್ದು, ಬಟ್ಟೆಗಳನ್ನು ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು. ಜನಸಾಮಾನ್ಯರಿಗೊಂದು ಕುತೂಹಲ ಇರ್ಬೋದು, ಇದನ್ನೆಲ್ಲ ಸೀಸ್ ಮಾಡಿದರೆ ಹೇಗೆ ತನಿಖೆಗೆ ಇದು ಪೂರಕ ಆಗತ್ತೆ ಅನ್ನುವಂಥದ್ದು. ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಸುಮಾರು 2010ರಲ್ಲಿ ಕಬ್ಬನ್ ಪಾರ್ಕ್ ಲಿಮಿಟ್ಸಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಆಗಿರುತ್ತೆ. ಆ ವ್ಯಕ್ತಿಗೆಯನ್ನು ಯಾರು ಹೊಡೆದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರಲ್ಲ. ಅದಾದ ನಂತರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ನಂತರ ಆರೋಪಿ ಸಿಗ್ತಾನೆ. ಆ ಕೇಸಿಗೆ ಯಾರು ಕೂಡ ಐ ವಿಟ್ನೆಸ್ ಕೂಡ ಇರಲ್ಲ. ಆದರೆ ಕೊಲೆ ಯತ್ನಕ್ಕೆ ಪ್ರಯತ್ನ ಮಾಡಿದಂತಹ ವ್ಯಕ್ತಿಯ ಮೈ ಮೇಲಿದ್ದಂತಹ ಬಟ್ಟೆಗಳು ಮತ್ತು ಅದರಲ್ಲಿದ್ದಂತಹ ರಕ್ತದ ಕಲೆಗಳಿರುತ್ತೆ. ಇದೆಲ್ಲವನ್ನು ಕೂಡ ಮ್ಯಾಚ್ ಮಾಡಿ FSL ಕಳಿಸಿ ಒಂದು ರಿಪೋರ್ಟ್ನ ತರಿಸ್ಕೊಂಡಿರ್ತಾರೆ. ಕೇವಲ ಈ ಒಂದು ಸ್ಯಾಂಪಲ್ ಮ್ಯಾಚ್ ಆಗಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಕೇಸ್ನಲ್ಲಿ ಕೊಲೆ ಯತ್ನ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಆಗುತ್ತೆ. ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಒಂದು ಕೊಲೆ ಇರ್ಬೋದು ಅಥವಾ ಈ ಥರದೊಂದು ಕೇಸುಗಳಲ್ಲಿ ಈ ರಕ್ತದ ಸ್ಯಾಂಪಲ್ಗಳು ಮ್ಯಾಚ್ ಆಗುತ್ತಲ್ಲ, ಅದು ಕೇಸಿಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ಈ ರಿಮ್ಯಾಂಡ್ ಕಾಪಿಯಲ್ಲಿ ತನಿಖಾಧಿಕಾರಿಗಳು ಕೋರ್ಟ್ ಗಮನಕ್ಕೆ ತರುವಂಥದ್ದು ಪ್ರಯತ್ನವನ್ನು ಮಾಡಿದ್ದಾರೆ. ಕೃತ್ಯದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಸಿಕ್ಕಿದ್ದೆಲ್ಲಿ? ವಿಜಯಲಕ್ಷ್ಮಿ ಮನೆಗೆ ಬಟ್ಟೆ ಶೂ ಹೋಗಿದ್ದೇಗೆ? ಕೊಲೆ ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾರೆ. ಹೀಗಾಗಿ ಪೊಲೀಸರು ದರ್ಶನ್ ಬಗೆಗಿನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ದರ್ಶನ್ ಏನ್ ಮಾಡ್ತಿದ್ರು, ಎಲ್ಲಿಗೆ ಹೋಗಿದ್ರು ಅನ್ನೋ ಪ್ರಶ್ನೆಗಳಿಗೆ ಉತ್ತರದ ಹುಡುಕಾಟ ನಡೀತಾ ಇದೆ. ಈ ಮಧ್ಯೆ ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಧರಿಸಿದ್ದ ಬಟ್ಟೆಗಳು ವಿಜಯಲಕ್ಷ್ಮಿ ನಿವಾಸದಲ್ಲಿ ಪತ್ತೆಯಾಗಿದೆ. ಈ ವಿಚಾರವಾಗಿ ವಿಜಯಲಕ್ಷ್ಮಿಗೆ ವಿಚಾರಣೆಯ ಕಂಟಕ ಎದುರಾಗಿದೆ. ಗಂಡ ಮಾಡಿದ ತಪ್ಪಿಗೆ ಹೆಂಡತಿ ಕೂಡ ಠಾಣೆ ಮೆಟ್ಟಿಲು ಹತ್ತುವಂತಾಗಿದೆ. ಒಂದು ಮೇಜರ್ ಡೌಟ್ ಬರೋದು ಸಹಜ. ಯಾಕಂದ್ರೆ ನಟ ದರ್ಶನ್ ವಿಚಾರಣೆ ವೇಳೆ ಪಟ್ಟಣಗೆರೆ ಶೆಡ್ನಿಂದ ರೇಣುಕಾಸ್ವಾಮಿ ಹತ್ಯೆ ಬಳಿಕ ದರ್ಶನ್ ತಮ್ಮ RR ನಗರದ ನಿವಾಸಕ್ಕೆ ತೆರಳಿದ್ರಂತೆ. ತಮ್ಮ ಮನೆಯಲ್ಲಿ ಆ ಬಟ್ಟೆಗಳನ್ನ ಬಿಟ್ಟಿರೋದಾಗಿ ದರ್ಶನ್ ಹೇಳಿದ್ದಾರೆ. ಇದೇ ಮಾತನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ದರ್ಶನ್ ಮನೆಯನ್ನ ಮಹಜರು ನಡೆಸಿ ಬಟ್ಟೆಗಳನ್ನ ಹುಡುಕಾಡಿದ್ರು. ಆದ್ರೆ ಈ ವೇಳೆ ಯಾವುದೇ ಬಟ್ಟೆ ಸಿಕ್ಕಿರಲಿಲ್ಲ. ಆರೋಪಿಗಳ DNA ಸ್ಯಾಂಪಲ್ಗಳನ್ನು ಪಡ್ಕೊಂಡಿರುವಂಥದ್ದು ಇದು ಯಾವ ಕಾರಣಕ್ಕೋಸ್ಕರ ಮತ್ತು ಎಷ್ಟರ ಮಟ್ಟಿಗೆ ತನಿಖೆಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದಂತಹ ರಕ್ತದ ಸ್ಯಾಂಪಲ್ಗಳು, ಅದೇ ರೀತಿಯಲ್ಲಿ ಈ ವಾಹನಗಳಲ್ಲಿ ಸಿಕ್ಕಿದ್ದು ಮತ್ತು ಮೃತನ ದೇಹದ ಮೇಲೆ ಸಿಕ್ಕಿರುವಂತಹ ಕೂದಲುಗಳು, ಇವೆಲ್ಲವೂ ಕೂಡ ಸ್ಯಾಂಪಲ್ಗಳನ್ನು ಮ್ಯಾಚ್ ಮಾಡಬೇಕಂದ್ರೆ ಅವಾಗ DNA ತುಂಬಾ ಅಗತ್ಯ ಆಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ DNA ಸ್ಯಾಂಪಲ್ಗಳನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಒಂದು ವೈದ್ಯಕೀಯ ತಪಾಸಣೆ ಸಂದರ್ಭದಲ್ಲಿ ಸಂಗ್ರಹ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ದರ್ಶನ್ ಬಟ್ಟೆಗಳನ್ನ ಮನೆಯಲ್ಲೇ ಬಿಚ್ಚಿಟ್ಟಿದ್ದೆ ಅಂತ ಹೇಳಿದ್ರು. ಆದ್ರೆ ಮನೆಯಲ್ಲಿ ಯಾವುದೇ ಬಟ್ಟೆಗಳು ಪತ್ತೆಯಾಗಿಲ್ಲ. ಈ ವೇಳೆ ಮನೆಯ CCTV ಪರಿಶೀಲನೆ ನಡೆಸಿದಾಗ ದರ್ಶನ್ ಕಾಸ್ಟ್ಯೂಮ್ ಡಿಸೈನರ್ ಮನೆಗೆ ಬಂದು ಹೋಗಿರುವುದು ಗೊತ್ತಾಗಿದೆ. ಕೊನೆಗೆ ಕಾಸ್ಟ್ಯೂಮ್ ಡಿಸೈನರ್ನ ವಿಚಾರಣೆ ಮಾಡಿದಾಗ ತಾನೇ ವಿಜಯಲಕ್ಷ್ಮಿ ಮನೆಗೆ ತಗೊಂಡು ಹೋಗಿ ಇಟ್ಟಿದ್ದೆ ಎಂದಿದ್ದ. ಆದ್ರೆ ಈ ವಿಚಾರ ದರ್ಶನ್ಗೆ ಮಾಹಿತಿ ಇರಲಿಲ್ಲ ಎನ್ನಲಾಗ್ತಿದೆ. ಕೊನೆಗೆ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಪೊಲೀಸರು ದರ್ಶನ್ ಬಟ್ಟೆಗಳನ್ನ ಸೀಸ್ ಮಾಡಿದ್ರು. ಕೊಲೆ ಪ್ರಕರಣದ ನಂತರ ಇನ್ಸ್ಟಾಗೆ ಗುಡ್ ಬೈ. ಲಾಯರ್ ನೇಮಿಸಿ ಅಖಾಡಕ್ಕೆ ಧರ್ಮಪತ್ನಿ. ಅದ್ಯಾವಾಗ ದರ್ಶನ್ ಅರೆಸ್ಟ್ ಆದ್ರು? ಈ ಬೆನ್ನಲ್ಲೇ ಮನನೊಂದ ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣಕ್ಕೆ ಗುಡ್ ಬೈ ಹೇಳಿದ್ರು. ಮೊದಲಿಗೆ ಪ್ರೊಫೈಲ್ ಫೋಟೋ ಡಿಲೀಟ್ ಮಾಡಿದ್ದ ವಿಜಯಲಕ್ಷ್ಮಿ ಕೊನೆಗೆ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿಬಿಟ್ರು. ಸದ್ಯ ಇದೀಗ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಹಿಂದೆ ಇದ್ದ ಹಳೆ ಫೋಟೋಗಳನ್ನೆಲ್ಲ ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ದರ್ಶನ್ಗೆ ವಕೀಲರನ್ನ ನೇಮಿಸುವ ಮೂಲಕ ಕಾನೂನು ಹೋರಾಟದ ವ್ಯವಸ್ಥೆ ಮಾಡೋದ್ರಲ್ಲೂ ವಿಜಯಲಕ್ಷ್ಮಿ ಮುತುವರ್ಜಿ ವಹಿಸಿದ್ದಾರೆ ಎನ್ನಲಾಗ್ತಿದೆ.
ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಒದಗಿಸಲು ಮುಂದಾದ ಸರ್ಕಾರದ ಪರವಾಗಿ ವಾದ ಮಂಡಿಸಲು ಪಿ ಪ್ರಸನ್ನಕುಮಾರ್ರನ್ನ ಸರ್ಕಾರ ಅಭಿಯೋಜಕರನ್ನಾಗಿ ನಿಯೋಜನೆ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಗಂಡನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಿರಿಯ ವಕೀಲ ರವಿ ಬಿ ನಾಯಕ್ ಅವರನ್ನ ಭೇಟಿ ಮಾಡಿದ್ದಾರೆ. ಖ್ಯಾತ ಹಿರಿಯ ವಕೀಲರಾಗಿರುವ ರವಿ ಬಿ ನಾಯಕ್ ರಾಜ್ಯದ ಅನೇಕ ರಾಜಕಾರಣಿಗಳ ಉನ್ನತ ವ್ಯಕ್ತಿಗಳ ಪ್ರಕರಣದಲ್ಲಿ ವಾದಿಸಿದ್ದಾರೆ. ರಾಜ್ಯದ ಅತ್ಯುತ್ತಮ ಕ್ರಿಮಿನಲ್ ಲಾಯರ್ಗಳಲ್ಲಿ ಇವರು ಒಬ್ರು. ಇಂದು ಗಮನಿಸಬೇಕಾದ ಅಂಶವೆಂದ್ರೆ ಡಿ ಗ್ಯಾಂಗ್ಗೆ ಕಾನೂನಿನ ಕಂಟಕ ಬಿಗಿಯಾಗ್ತಿದ್ರು. ಈ ಪ್ರಕರಣದಿಂದ ದರ್ಶನ್ ಬೆಂಬಲಕ್ಕೆ ಕುಟುಂಬದಲ್ಲಿ ಯಾರೂ ಬಂದಿಲ್ಲ. ಹೆತ್ತ ತಾಯಿ ಮತ್ತು ಒಡ ಹುಟ್ಟಿದ ತಮ್ಮ ಸೇರಿ ಕುಟುಂಬ ಎಲ್ಲ ಸದಸ್ಯರು ಈ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಆದ್ರೆ ಇಂದು ಗಂಡನನ್ನ ಹೇಗಾದ್ರೂ ಉಳಿಸಿಕೊಳ್ಳಲೇಬೇಕಂತ ಪರದಾಡ್ತಿರೋದು ಮೊದಲ ಪತ್ನಿ ವಿಜಯಲಕ್ಷ್ಮಿ ಮಾತ್ರ. ಏನು ಆ ಡ್ರೆಸ್ ಚೇಂಜ್ ಮಾಡಿದಂಥ ವಿಜಯಲಕ್ಷ್ಮಿ ಅವರ ಮನೆ ಏನಿದೆ ಅಲ್ಲಿಗೂ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲೂ ಕೂಡ ಮಹಾಜರರು ದರ್ಶನ್ ಅವರೊಟ್ಟಿಗೆ ಬಾಕಿ ಇದೆ. ಸೊ ಈ ಒಂದು ವಿಚಾರವಾಗಿ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಮೈಸೂರಿಗೆ ಕರ್ಕೊಂಡು ಹೋಗೋದು ಬಹುತೇಕ ಡೌಟ್ ಅಂತಲೇ ಅನ್ಸುತ್ತೆ. ಯಾಕಂತಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಮೊನ್ನೆನೇ ಹೋಗಬೇಕಾಗಿತ್ತು. ಆದರೆ ಡ್ರೈವರು ಲಕ್ಷ್ಮಣ್ ಮತ್ತು ನಾಗರಾಜ್ ಏನಿದ್ದಾರೆ ಅವರು ಹೋಗಿ ಅಲ್ಲಿ ಮಹಾಜರನ್ನು ಮಾಡಿಸ್ಕೊಂಡು ಆನಂತರ ಕರ್ಕೊಂಡ್ಬಂದಿದ್ರು. ಆದರೆ ಇದೀಗ ವಿಕ್ಟೋರಿಯಾಕ್ಕೆ ಕರ್ಕೊಂಡು ಹೋಗುವಂಥ ಬಹುತೇಕ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ನು ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೂ ಕೂಡ ಬಂದಿರುವಂಥದ್ದು. ಇಲ್ಲೂ ಕೂಡ ಅವರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ದಾಖಲನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ದರ್ಶನ್ ಅವರು ಏನೊಂದು ಮರ್ಡರ್ ಆದ ನಂತರದಲ್ಲಿ ಅವರ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿರ್ತಾರೆ, ಜೊತೆಗೆ ಶೂಸ್ನ ಚೇಂಜ್ ಮಾಡಿರ್ತಾರೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಇವರಿಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇತ್ತಾ ಅಥವಾ ಆ ಘಟನೆ ನಡೆದ ಬಂದ ನಂತರದಲ್ಲಿ ಏನಾದರೂ ಅವರು ಮಾಹಿತಿಯನ್ನು ಏನಾದ್ರು ಹೇಳಿದ್ರ ಅವ್ರ ಬಗ್ಗೆ ಅಂತೇಳಿ ಆ ಒಂದು ವಿಚಾರವಾಗೂ ಕೂಡ ಕಳೆದ ಒಂದು 2-3 ಗಂಟೆಗಳಿಂದನೂ ಕೂಡ ಈಗಾಗಲೇ ಅಲ್ಲೂ ಕೂಡ ಏನು ಅವರನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಇನ್ನೂ 1 ಗಂಟೆ ಇಲ್ಲ 2 ಗಂಟೆಗಳ ಕಾಲ ಅವರ ವಿಚಾರಣೆ ಮುಂದೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿನ ಪೊಲೀಸರು ಕೂಡ ಸದ್ಯ ಕೊಡ್ತಾ ಇರುವಂತದ್ದು. ಬಟ್ಟೆ ಹೆಬ್ಬಾತು ಕೇಸ್ನಲ್ಲಿ ವಿಜಯಲಕ್ಷ್ಮಿ A1, ಅರಣ್ಯ ನಿಯಮ ಉಲ್ಲಂಘನೆ ಕೇಸ್ನಲ್ಲಿ ಕಷ್ಟ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ A2 ಆರೋಪಿಯಾದ್ರೆ ಇನ್ನು ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಆದರೆ ಮತ್ತೊಂದು ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ A1 ಆರೋಪಿಯಾಗಿದ್ದು ದರ್ಶನ್ A3 ಆರೋಪಿಯಾಗಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾದ ಬಳಿಕ ದರ್ಶನ್ಗೆ ಸಂಬಂಧಿಸಿದ ಒಂದೊಂದೇ ಪ್ರಕರಣಗಳು ಬಯಲಾಗುತ್ತಿವೆ. ದರ್ಶನ್ ಅವರು ಮೈಸೂರಿನ ಬಳಿ ಇರುವ ತಮ್ಮ ತೋಟದ ಮನೆಯಲ್ಲಿ ಕಾನೂನು ಬಾಹಿರವಾಗಿ ವಿಶಿಷ್ಟ ಜಾತಿಯ ಬಾರ್ ಹೆಡೆಡ್ ಗೂಸ್ ಬಾತುಕೋಳಿಯನ್ನ ಸಾಕಿದ್ರು. ಈ ಪಕ್ಷಿಯನ್ನ ವಶಕ್ಕೆ ಪಡೆದಿದ್ದ ಅರಣ್ಯ ಇಲಾಖೆ FIR ದಾಖಲಿಸಿ ದರ್ಶನ್ ಸೇರಿದಂತೆ ಸಂಬಂಧಪಟ್ಟವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿತ್ತು. ಕಳೆದ ವರ್ಷ ಜನವರಿಯಲ್ಲಿ ದರ್ಶನ್ ರ ಮೈಸೂರಿನ ಫಾರ್ಮ್ ಹೌಸ್ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ದರ್ಶನ್ ಅಕ್ರಮವಾಗಿ ಸಾಕಿಕೊಂಡಿದ್ದ ಬಾರ್ ಹೆಡೆಡ್ ಗೂಸ್ ಪಕ್ಷಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಈ ಪಕ್ಷಿಗಳನ್ನ ಸಾಕುವುದು ಕಾನೂನು ಪ್ರಕಾರ ಅಪರಾಧ. ಹಾಗಾಗಿ ಪಕ್ಷಿಗಳನ್ನ ವಶಪಡಿಸಿಕೊಂಡಿದ್ದ ಅರಣ್ಯ ಇಲಾಖೆ ದರ್ಶನ್ ವಿರುದ್ಧ ಪ್ರಕರಣ ದಾಖಲಿಸಿತ್ತು. ಹೀಗೆ ಅನೇಕ ಬಾರಿ ನೋಟಿಸ್ ನೀಡಿದ್ರೂ ಕೂಡ ದರ್ಶನ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೀಗ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ ಎನ್ನಲಾಗುತ್ತಿದೆ. ಮೈಸೂರಿನ ಟಿ ನರಸೀಪುರ ಬಳಿ ಇರುವ ಫಾರ್ಮ್ ಹೌಸ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿಯನ್ನ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿಸಲಾಗಿದೆ. ಅಲ್ಲದೆ ಫಾರ್ಮ್ ಹೌಸ್ ನ ಮ್ಯಾನೇಜರ್ ಆಗಿರುವ ನಾಗರಾಜ್ನನ್ನ A2 ಆರೋಪಿ, ದರ್ಶನ್ ಅನ್ನ A3 ಆರೋಪಿಯನ್ನಾಗಿ ಮಾಡಲಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಳ್ಳುತ್ತಿದ್ದಂತೆ ಅರಣ್ಯ ಇಲಾಖೆ ಸಹ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಅಲ್ಲದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಮುಂದಾಗಿದೆ ಎನ್ನಲಾಗುತ್ತಿದೆ. ಇದರಿಂದ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ನಟ ದರ್ಶನ್ ಮೇಲಿದ್ದ ಇನ್ನುಳಿದ ಪ್ರಕರಣಗಳು ಒಂದೊಂದೇ ರೀಓಪನ್ ಆಗುತ್ತಿದ್ದು, ಈ ಮೂಲಕ ದಿನದಿಂದ ದಿನಕ್ಕೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲಿಗೆ ಎದುರಾಗುತ್ತಿದೆ. ಮತ್ತೊಂದು ಕಡೆ ಧರ್ಮಪತ್ನಿ ವಿಜಯಲಕ್ಷ್ಮಿಗೂ ಸಂಕಷ್ಟ ತಪ್ಪಿದ್ದಲ್ಲ. 2011ರಿಂದಲೂ ವಿಜಯಲಕ್ಷ್ಮಿ ದರ್ಶನ್ ವಿಚಾರವಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ.
ಅದರಲ್ಲೂ ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಎಂಟ್ರಿ ಆದಾಗಿನಿಂದ ಇಬ್ಬರು ಬಹಿರಂಗವಾಗಿಯೇ ಕಿತ್ತಾಡಿಕೊಂಡಿದ್ದಾರೆ. ದರ್ಶನ್ ಪೊಲೀಸ್ ಬಂಧನದಲ್ಲಿದ್ದಾರೆ. ದರ್ಶನ್ ಜೊತೆಯಲ್ಲಿ ಈಗ ಯಾರೂ ಇಲ್ಲ. ದರ್ಶನ್ ಬಂಧನವಾಗಿ 9 ದಿನ ಕಳೀತಾ ಇದೆ. ದರ್ಶನ್ ತಾಯಿ ಆಗಲಿ, ತಮ್ಮ ಆಗಲಿ, ಸಹೋದರಿ ಆಗಲಿ ಠಾಣೆಯ ಸುತ್ತಮುತ್ತ ಸುಳಿಯುತ್ತಿಲ್ಲ. ಆದರೆ ದರ್ಶನ್ ಇರೋ ಠಾಣೆಗೆ ಬಂದಿದ್ದು ಅಂದರೆ ಅದು ವಿಜಯಲಕ್ಷ್ಮಿ ಮಾತ್ರ. ಪತ್ನಿಗೆ ನಿರಂತರವಾಗಿ ಕಾಟ ಕೊಟ್ಟರು, ಹಿಂಸೆ ಕೊಟ್ಟರು, ದರ್ಶನ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಹಿಂದೆ ದರ್ಶನ್ ಪತ್ನಿಗೆ ಹೇಗೆಲ್ಲ ಕಾಟ ಕೊಟ್ಟಿದ್ರು ತೋರಿಸ್ತೀವಿ ನೋಡಿ. ಇಪ್ಪತ್ನಾಲ್ಕು ವರ್ಷ ದಾಂಪತ್ಯ, 10 ವರ್ಷ ದೂರ. 2011ರಿಂದಲೂ ದರ್ಶನ್ ರದ್ದು ಇದೇ ಕಾಟ. ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರದ್ದು ಲವ್ ಮ್ಯಾರೇಜ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ದರ್ಶನ್ ಚಿತ್ರರಂಗಕ್ಕೆ ಬಂದು 25 ವರ್ಷಗಳು ಕಳೆದು ಹೋಗಿವೆ. ಹಾಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ 21 ವರ್ಷಗಳು ತುಂಬಿವೆ. 21 ವರ್ಷದ ಹಿಂದೆ ಇದೇ ದರ್ಶನ್, ವಿಜಯಲಕ್ಷ್ಮಿ ಹಿಂದೆ ದರ್ಶನ್ ಬಿದ್ದಿದ್ರು. ಪ್ರೀಸೆ ಅಂತ ವಿಜಯಲಕ್ಷ್ಮಿ ಹಿಂದೆ ಸುತ್ತಾಡಿದ್ರು. ವಿಜಯಲಕ್ಷ್ಮಿ ಕಾಲೇಜಿಗೆ ಹೋಗುವಾಗಲೂ ಇದೇ ದರ್ಶನ್ ಪ್ರೀತಿಯ ದಾಸನಂತೆ ಅಲೆದಾಡಿದ್ರು. ಆದ್ರೆ ವಿಜಯಲಕ್ಷ್ಮಿಗೆ ದರ್ಶನ್ ಇಷ್ಟ ಇರಲಿಲ್ಲ. ಅದು ಅಲ್ಲದೆ ಆಗ ತಾನೇ ದರ್ಶನ್ ಚಿತ್ರರಂಗದಲ್ಲಿ ಬೇರೂರಲು ರಾಕ್ಷಸ ಯತ್ನ ನಡೆಸ್ತಾ ಇದ್ರು. ಆಗ ದರ್ಶನ್ ಪ್ರೀತಿಗೆ ವಿಜಯಲಕ್ಷ್ಮಿ ಸೋತಿದ್ರು. 2003ನೇ ಇಸವಿಯಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನಕ್ಕೆ ಕಾಲು ಇಟ್ಟಿದ್ರು. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಇಬ್ಬರ ಮದುವೆ ನಡೆದು ಹೋಗಿತ್ತು. ಅಲ್ಲಿಂದ ದರ್ಶನ್ ಸಿನಿಮಾ ಲಕ್ ಕೂಡ ಬದಲಾಗಿತ್ತು. ಒಂದರ್ಥದಲ್ಲಿ ಲೇಡಿ ಲಕ್ ಎನ್ನುವಂತೆ ದರ್ಶನ್ಗೆ ಸಿನಿಮಾ ಮೇಲೆ ಸಿನಿಮಾ ಆಫರ್ ಸಿಗತೊಡಗಿತ್ತು. ನೋಡ್ತಿದ್ದಂತೆ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟನಾಗಿದ್ರು. ಕಷ್ಟದ ಸಮಯದಿಂದ ಹಿಡಿದು ಸುಖದ ಸಮಯದ ತನಕ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿದ್ದು ಇದೇ ವಿಜಯಲಕ್ಷ್ಮಿ. ಆದ್ರೆ ದರ್ಶನ್ರ ನಸೀಬು ಕೆಡಲು ಆರಂಭ ಆಗಿದ್ದು 2011ರಿಂದ. ಸಹನಟಿ ಜೊತೆ ಸಂಬಂಧಕ್ಕೆ ವಿಜಯಲಕ್ಷ್ಮಿ ಗರಂ. ಸಿಡಿದೆದ್ದ ಧರ್ಮಪತ್ನಿ ದರ್ಶನ್ ಜೈಲು ಪಾಲು. ಅದು 2011ರ ಸಮಯ. ಆಗ ದರ್ಶನ್ ಸಿನಿ ಕೆರಿಯರ್ನ ಉನ್ನತ ಸ್ಥಾನದಲ್ಲಿ ಇದ್ರು. ಆಗ ಸಹನಟಿಯೊಬ್ಬಳ ಜೊತೆಯಲ್ಲಿ ದರ್ಶನ್ಗೆ ಅಕ್ರಮ ಸಂಬಂಧ ಇದೆ ಅನ್ನೋದು ಜಗಜ್ಜಾಹೀರಾಗಿತ್ತು. ಅಲ್ಲಿಂದ ದರ್ಶನ್ನ ವೈವಾಹಿಕ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಆಗ ದರ್ಶನ್ ಹೆಂಡತಿಯ ಮೇಲೆ ಕೆಂಡದಂತಹ ಕೋಪ ಮಾಡಿಕೊಂಡಿದ್ರು. ಅದು ಅಲ್ಲದೆ ವಿಜಯಲಕ್ಷ್ಮಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ರು. ಈ ಕೌಟುಂಬಿಕ ದೌರ್ಜನ್ಯ ದರ್ಶನ್ ಪಾಲಿಗೆ ಕಂಟಕವಾಗಿತ್ತು. ದರ್ಶನ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಕ್ರಮದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ದರ್ಶನ್ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರು. ಅದ್ಯಾವ ಪರಿಗೆ ಅಂದ್ರೆ ಸಿಗರೆಟ್ ನಿಂದ ಹೆಂಡತಿ ವಿಜಯಲಕ್ಷ್ಮಿಗೆ ಸುಟ್ಟಿದ್ದಾರೆ ಅನ್ನೋ ಮಾಹಿತಿ ಕೇಳಿ ಬಂದಿತ್ತು. ಆಗ ವಿಜಯಲಕ್ಷ್ಮಿ ಕೋರ್ಟ್ ಮೆಟ್ಟಿಲು ಏರಿದ್ರು. ಈ ಕೇಸ್ ಸಂಬಂಧ ದರ್ಶನ್ಗೆ 28 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಕೊನೆಗೆ ಗಂಡನ ಮೇಲೆ ಮುನಿಸು ಕಡಿಮೆ ಮಾಡಿಕೊಂಡಿದ್ದ ಇದೇ ವಿಜಯಲಕ್ಷ್ಮಿ ತಾವು ಕೊಟ್ಟಿದ್ದ ಕೇಸ್ ವಾಪಸ್ ಪಡೆದುಕೊಂಡಿದ್ರು. ಆಗ ಹೊರಗೆ ಬಂದಿದ್ದ ಡೆವಿಲ್ ಗ್ಯಾಂಗ್ ಸಾರಥಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಅದಾದ ಬಳಿಕ ದರ್ಶನ್ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾರೆ ಅನ್ನೋ ನಟಿಯನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗಿತ್ತು. ದರ್ಶನ್ ಜೊತೆ 3 ಸಿನಿಮಾದಲ್ಲಿ ನಟನೆ. ನಿಖಿತಾಳನ್ನ ಬ್ಯಾನ್ ಮಾಡಿದ್ದೇಗೆ ಚಿತ್ರರಂಗ. ದರ್ಶನ್ ಜೊತೆಯಲ್ಲಿ ಕಾಂಟ್ರವರ್ಸಿಗೆ ಕಾರಣವಾಗಿದ್ದ ನಟಿ ಅಂದ್ರೆ ಅದು ನಿಖಿತಾ ತುಕ್ರಾಲ್. ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ರು ಈ ನಿಖಿತಾ. ಪುನೀತ್ ರಾಜ್ ಕುಮಾರ್ ಜೊತೆಯಲ್ಲಿ ವಂಶಿ ಸಿನಿಮಾದಲ್ಲಿ ನಟಿಸಿದ್ರು. ಹಾಗೆ ದರ್ಶನ್ ಜೊತೆಯಲ್ಲಿ ಪ್ರಿನ್ಸ್, ಯೋಧ, ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ನಟಿಸಿದ್ರು. ಈ ನಿಖಿತಾ ತುಕ್ರಾಲ್ರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗಿತ್ತು. ಇದಕ್ಕೆ ಕಾರಣ ಇದೇ ದರ್ಶನ್ ಜೊತೆಗಿನ ಸಂಬಂಧ ಅನ್ನೋ ಆರೋಪ.
ಕನ್ನಡ ಸಿನಿಮಾ ರಂಗದಲ್ಲಿ ಆಗ ನಿಖಿತಾ ಟಾಪ್ ಸ್ಥಾನದಲ್ಲಿದ್ಲು. ಆಗ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾ ಇದ್ಲು. ದರ್ಶನ್ ಜೊತೆಯಲ್ಲಿ 3 ಸಿನಿಮಾ ಮಾಡಿದ್ಲು. ಆಗ ದರ್ಶನ್ ಮತ್ತು ಈ ನಿಖಿತಾ ಮಧ್ಯೆ ಸಂಬಂಧ ಇದೆ ಅನ್ನೋ ಸುದ್ದಿ ಗುಲ್ಲಾಗಿತ್ತು. ಅದು ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೂಡ ಕೊಟ್ಟಿದ್ರು. ನಿಖಿತಾ ಸಂಬಂಧ ನನಗೆ ಗನ್ ತೋರಿಸಿ ಹೆದರಿಸಲಾಗಿದೆ, ಕೌಟುಂಬಿಕ ಹಿಂಸೆಯನ್ನ ಕೊಡಲಾಗಿದೆ ಅಂತ ಆರೋಪಿಸಿದ್ರು. ಚಿತ್ರರಂಗದಲ್ಲಿ ಭಾರೀ ಗದ್ದಲ ಎಬ್ಬಿಸಿದ ಈ ಕೇಸ್ನಲ್ಲಿ ನಿಖಿತಾ ಆರೋಪಿ ಸ್ಥಾನದಲ್ಲಿ ನಿಂತಿದ್ರು. ಆಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಧ್ಯೆ ಪ್ರವೇಶ ಮಾಡಿತ್ತು. ಸಿನಿಮಾ ಕೆರಿಯರ್ನಲ್ಲಿ ಟಾಪ್ ಸ್ಥಾನದಲ್ಲಿದ್ದ ನಿಖಿತಾ ಮೇಲೆ ಬ್ಯಾನ್ ಅಸ್ತ್ರ ಪ್ರಯೋಗಿಸಿತ್ತು. ಇದಕ್ಕೆ ದರ್ಶನ್ ಜೊತೆಗಿನ ಸಂಬಂಧವೇ ಕಾರಣ ಅಂತ ಹೇಳಲಾಗುತ್ತಿದೆ. ಆಗ ವಾಣಿಜ್ಯ ಮಂಡಳಿ ನಿಖಿತಾಳನ್ನ 3 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಕರ್ನಾಟಕದಲ್ಲಿ ಯಾವುದೇ ಚಾನ್ಸ್ ಸಿಗದೆ ನಿಖಿತಾ ವಾಪಸ್ ತಮ್ಮ ತವರು ರಾಜ್ಯಕ್ಕೆ ಹೋಗಿದ್ರು. ನನಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬ್ಯಾನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ದರ್ಶನ್ ನಿಖಿತಾಳ ಸಹಾಯಕ್ಕೆ ಬಂದಿರಲಿಲ್ಲ. ಆದ್ರೀಗ ದರ್ಶನ್ ಸಹಾಯಕ್ಕೆ ಧರ್ಮಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಮಧ್ಯೆ ಪವಿತ್ರ ಎಂಟ್ರಿಯಿಂದ ಹಳಸಿದ ಸಂಸಾರ. 2011ರಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಹೇಗೋ ಸಂಸಾರ ಮಾಡಿಕೊಳ್ತಿದ್ದಾರೆ ಅನ್ನುವಷ್ಟರಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಬಾಳಲ್ಲಿ ಮತ್ತೊಬ್ಬಳ ಎಂಟ್ರಿ ಆಗಿತ್ತು. ಆಕೆಯೇ ಈ ಪವಿತ್ರ ಗೌಡ. ಜಗ್ಗುದಾದ ಸಮಯದಲ್ಲಿ ದರ್ಶನ್ಗೆ ಈ ಪವಿತ್ರ ಗೌಡ ಪರಿಚಯವಾಗಿತ್ತು. ಅಲ್ಲಿಂದ ಪವಿತ್ರ ಗೌಡ ದರ್ಶನ್ ಸುತ್ತಮುತ್ತ ಕಾಣಿಸಿಕೊಳ್ಳತೊಡಗಿದ್ಲು. ಇದು ವಿಜಯಲಕ್ಷ್ಮಿ ದರ್ಶನ್ರನ್ನ ಕೆರಳಿಸಿತ್ತು. ನಂತರ ದರ್ಶನ್ಗೆ ಈಕೆ ಗೆಳತಿ ಅನ್ನೋದು ಬಹಿರಂಗವಾಗುತ್ತಾ ಹೋಯಿತು. ಪವಿತ್ರ ಗೌಡ ಕೂಡ ಇತ್ತೀಚೆಗೆ ಇಬ್ಬರ ಸಂಬಂಧಕ್ಕೆ 10 ವರ್ಷ ಅನ್ನೋ ರೀತಿಯಲ್ಲಿ ಪೋಸ್ಟ್ ಹಾಕಿದ್ರು. ಇದು ಜಗಳಕ್ಕೆ ಕಾರಣ ಆಗಿತ್ತು. ಕಳೆದ ಜನವರಿಯಲ್ಲಿ ವಿಜಯಲಕ್ಷ್ಮಿ ಒಂದು ಫೋಟೋ ಶೇರ್ ಮಾಡಿದ್ರು. ಇದರಲ್ಲಿ ದರ್ಶನ್ ಹಾಗೂ ಮಗನೂ ಕೂಡ ಇದ್ದ. ಅಲ್ಲಿ ವಿಜಯಲಕ್ಷ್ಮಿ ಕುಟುಂಬವೇ ಎಲ್ಲ ಅಂತ ಕ್ಯಾಪ್ಷನ್ ಕೊಟ್ಟಿದ್ರು. ಇದಕ್ಕೆ ಪವಿತ್ರ ಗೌಡ ಕೂಡ ಟಾಂಗ್ ಕೊಟ್ಟಿದ್ಲು. ದರ್ಶನ್ ಜೊತೆಯಲ್ಲಿ ಇರೋ ಫೋಟೋಗಳ ಗುಚ್ಛವನ್ನೇ ಪವಿತ್ರ ಗೌಡ ಶೇರ್ ಮಾಡಿದ್ಲು. ಕಳೆದ 10 ವರ್ಷಗಳಿಂದ ನಾನು ದರ್ಶನ್ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ಲು. ದರ್ಶನ್ ಜೊತೆಗೆ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಕ್ಕೆ ವಿಜಯಲಕ್ಷ್ಮಿ ಅವರು ಸಿಟ್ಟಾಗಿದ್ದಾರೆ. ಇದನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ರು. ಹೀಗೆ ಇಬ್ಬರು ಇನ್ಸ್ಟಾದಲ್ಲಿ ಕಿತ್ತಾಡಿಕೊಂಡಿದ್ರು. ಕೇಸ್ ಆಗ್ತಿದ್ದಂತೆ ವಿಜಯಲಕ್ಷ್ಮಿ ಇನ್ಸ್ಟಾ ಸ್ಥಗಿತ. ಪೊಲೀಸ್ ಠಾಣೆ ಮುಂದೆ ದರ್ಶನ್ ಪತ್ನಿ ಪ್ರತ್ಯಕ್ಷ. ದರ್ಶನ್ ಬಂಧನವಾದ ಬಳಿಕ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನ ವಿಜಯಲಕ್ಷ್ಮಿ ತಮ್ಮ ಖಾತೆಯನ್ನ ಸ್ಥಗಿತಗೊಳಿಸಿದ್ರು. ಈಗ ಮತ್ತೆ ಆ ಖಾತೆಯನ್ನ ಸಕ್ರಿಯಗೊಳಿಸಿದ್ದಾರೆ. ಆದರೆ ತಾವು ಈ ಹಿಂದೆ ಮಾಡಿದ ಎಲ್ಲ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಫಾಲೋ ಮಾಡ್ತಿದ್ದವರನ್ನ ಸಹ ಅನ್ಫಾಲೋ ಮಾಡಿದ್ದಾರೆ. ಮತ್ತೆ ಸಕ್ರಿಯಗೊಳಿಸಿರುವ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಳೆಯ ಹೆಸರನ್ನೇ ಮುಂದುವರಿಸಿದ್ದಾರೆ. ಖಾತೆ ಹೆಸರು ವಿಜಿ ದರ್ಶನ್ ಎಂದೇ ಇದೆ. ಆದರೆ ಖಾತೆಯ ಪ್ರೊಫೈಲ್ ಚಿತ್ರ ಮತ್ತು ಹಿಂದಿನ ಪೋಸ್ಟ್ಗಳೆಲ್ಲವನ್ನ ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ಸದ್ಯ ವಿಜಯಲಕ್ಷ್ಮಿಗೆ ಏನು ಮಾಡಬೇಕು ಅನ್ನೋದೇ ತೋಚುತ್ತಿಲ್ಲ. ನಟ ದರ್ಶನ್ಗೆ ವಿವಾದಗಳು ಹೊಸದೇನಲ್ಲ, ಜೈಲು ಕೂಡ ಹೊಸದೇನಲ್ಲ. ಖುದ್ದು ದರ್ಶನ್ನೇ ಬ್ಯಾಡ್ ಬಾಯ್, ನನಗೆ ಇನ್ನೊಂದು ಮುಖ ಇದೆ ಅಂತ ಹೇಳ್ಕೊಳ್ತಿದ್ದ. ಅಲ್ಲದೆ ಕ್ರೌರ್ಯವನ್ನ ಪ್ರೇರೇಪಿಸುವ ಮಾತುಗಳನ್ನ ಹೇಳುತ್ತಿದ್ದ. ಆತನ ಅಭಿಮಾನಿಗಳು ಸಹ ಕೊಲೆಯನ್ನ ಸಮರ್ಥಿಸಿಕೊಳ್ಳುತ್ತಾ ಬಂದಿದ್ದಾರೆ. ಇಲ್ಲಿ ದುಃಖಕರ ವಿಚಾರ ಏನಂದ್ರೆ ರೇಣುಕಾ ಸ್ವಾಮಿಯನ್ನ ನಂಬಿಕೊಂಡಿದ್ದ ಫ್ಯಾಮಿಲಿ ಕೂಡ ಬೀದಿಗೆ ಬಂದಿದೆ. ಹಾಗೆ ದರ್ಶನ್ ನಂತಹ ವ್ಯಕ್ತಿಯನ್ನ ಮದುವೆ ಆಗಿದ್ದಕ್ಕೆ ವಿಜಯಲಕ್ಷ್ಮಿ ಜೀವನ ಅಡ್ಡಗೋಡೆ ಮೇಲೆ ನಿಂತಿದೆ. ಮೊದಲಿನಿಂದಲೂ ಕಷ್ಟಗಳನ್ನೇ ಅನುಭವಿಸಿಕೊಂಡು ಬಂದಿದ್ದ ವಿಜಯಲಕ್ಷ್ಮಿ ಈಗಲೂ ಠಾಣೆ ಕೋರ್ಟ್ ಮೆಟ್ಟಿಲು ಹತ್ತುವಂತೆ ಆಗಿದೆ. ಎಷ್ಟೇ ಕಷ್ಟ ಆದರೂ ಎಷ್ಟೇ ನೋವು ಅನುಭವಿಸಿದ್ರು ವಿಜಯಲಕ್ಷ್ಮಿ ತನ್ನ ಧರ್ಮವನ್ನ ಬಿಟ್ಟಿಲ್ಲ. ಕಷ್ಟದಲ್ಲಿ ಗಂಡನ ಜೊತೆಯಲ್ಲಿದ್ದಾರೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.